ಯಪ್ಪ ನೀ ನನ್ನ ಕೇಳಾಕತ್ತಿದ್ರಿ. ಕಣ್ ಬಿಡುವ ಕೂಸು ಯಾರ ಹೊಟ್ಟಿ ಒಳಗೆ ಹುಟ್ಟಿನಂತ ಗೊತ್ತಿರೋದಿಲ್ಲ. ಅದಕ್ಕೆ ಆಮೇಲೆ ನೀವು ಇದ ನಿಮ್ಮ ಅಪ್ಪ ನೋಡ್ ಅನ್ಬೇಕು. ನೀವು ಅದ ಅಪ್ಪ ಆತತ್ತ. ಇದ ನೋಡ್ ನಿಮ್ಮ ಮಮ್ಮಿನೋ ಎಮ್ಮಿನೋ ಇದ ನಿಮ್ಮ ಮಮ್ಮಿ ಅಂದಾಗ ಮಮ್ಮಿ ಗೊತ್ತಿರಂಗಿಲ್ಲ. ಕೂಸಿಗೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಹಸು ಕೂಸು ಅದಕ್ಕೇನು ಗೊತ್ತಿರಂಗಿಲ್ಲ. ನಾವು ಅದಕ್ಕೆ ಗೊತ್ತು ಮಾಡ್ಬೇಕಾಗ್ತದ. ಇದು ನಿನ್ನ ಹೆಸರು, ಇದು ನಿನ್ನ ಧರ್ಮ, ಇದು ನಿನ್ನ ಸಂಸ್ಕೃತಿ, ಇದು ನಿನ್ನ ಆಚಾರ ಅಂತ ಗೊತ್ತು ಮಾಡ್ಬೇಕು. ಅರ್ಥ ಆತ್ರಿ? ಮಹಾತ್ಮರು ನಮ್ಮಂಗ ಬಂದಿಲ್ಲ. ಮತ್ ನಾವೆಲ್ಲ ಹೆಂಗ ಬಂದೀವ್ರಿ? ನೆನಪು ಮಾಡ್ಕೊರಿ ನೀವು ಹೆಂಗ ಬಂದರಿ. ಮತ್ತೆ ಹೆಂಗ ಬಂದಿರಿ ಅಂತಂದಾಗ ಲಕ್ಷ ಕೊಟ್ಟು ಕೇಳ್ರಿ. ಮತ್ತು ಸುಸ್ತಟ್ಟಿಗೆ ಸ್ವಸ್ಥರಾಗಿ ಬಂದ್ರೆ ನೀವು ಅದನ್ನ ಹಂಗೆ ನೆನಪು ಮಾಡ್ಕೊಳಕೋಬೇಡ. ನಮ್ಮೂರಿಂದ ಬಂದೇವು ಅಂತೇಳಿ ನನಗೂ ವಿಚಿತ್ರವ ಇದನ್ನ ಹೇಳಾಕ. ಹೆಂಗ ಬಂದಿರಿ ಅಂತಂದಾಗ ಮೊನ್ನೆ ಒಬ್ಬ ಹೆಣ್ಮಗಳು ನಾನು ಹಿಂಗ ಬಂದಿರಿ ಅಂದಳಕ್ಕೆ. ಹೆಂಗ ಬಂದಿನಿ ಅಂತಂದೊಳಕ್ಕೆ ಅರ್ಥ ಆಗ್ತತೆ. ಈ ಹೆಣ್ಮಕ್ಳು ಮದುವೆ ಆಗಿ ಬರೋಣ ಗೊತ್ತೇನು? ಈ ಹೊರಸಲ ಮೇಲೆ ಇಡ್ತಾರ ಗೊತ್ತೇನು? ಏನ್ ಇಡ್ತಾರ್ರಿ? ಏನ್ ಇಡ್ತಾರ್ರಿ? ಶೇರ್. ಅದನ್ನ ಏನ್ ಮಾಡಿ ಬರ್ಬೇಕ್ರಿ? ಗಪ್ರ ನೀವು ಹೇಳ್ರಿ. ಏನ್ ಮಾಡಿ ಬರ್ಬೇಕು? ಅದನ್ನ ಒದ್ದ ಬರ್ಬೇಕವ. ಶಬ್ದ ಎಷ್ಟು ಚಂದ ಐತಿ ನೋಡಿ. ಹೆಂಗ ಬರ್ಬೇಕ್ರಿ? ಮೊನ್ನೆ ಒಬ್ಬ ಹೆಣ್ಮಗಳು ಒದ್ದಾಳೆವ. ಶೇರ್ ಹೆಂಗ್ ಒದ್ರ ಗೊತ್ತೇನ? ಜಾಡಿಸಿ ಒದ್ರ ಅತ್ತಿ ತೆಲಿಗೆ ಹೋಗಿ ಬಡದತಿ. 15 ಹೊಲಿಗೆ ಮಿರಜ್ ದವಾಖಾನ್ಯಾಗ ಅತ್ತೆ ಅಂದಳು. ಬ್ಯಾರೆ ಮನಿನ ಅಂದಳಕ್ಕೆ ಅತ್ತಿ. ಬೇರೆ ಮನೆಗೆ ಐತೆವಪ್ಪ. ಶಶಿ ನೋಡಿ ಗುಡುಗುಡು ಥಂಡಿ ಉರಿ. ಹಂಗ ಬರೋದಲ್ಲ, ಅರ್ಥ ಮಾಡ್ಕೊಳ್ಬೇಕು. ನಾವು ಹೆಂಗ ಬಂದೀವಿ ಗೊತ್ತೇನು? ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿರತಕ್ಕಂಥ ಕಾಲದೊಳಗೆ ನಾವೆಲ್ಲ ಅತ್ಕೊತ ಬಂದೀವಿ, ಕರ್ಕೊತ ಬಂದೀವಿ. ಹೌದಲ್ರಿ? ಅತ್ತಿ ಒಟ್ಟು ಚಂದ ಐತಿ ನೋಡ್ಯವ. ನೀವೇನರೇ ಅಳಲಿಕ್ಕಂದ್ರೆ ಏನ್ರಿ? ನೀವು ಅಳಲಿಕ್ಕಂದ್ರೆ ನಿಮ್ಮ ಮನೆಯವ್ರ ಒಳಗೆ ಚಲೋ ಮಾಡ್ತಾರ. ಎಷ್ಟು ಚಂದ ಶಬ್ದ ಐತಿ ನೋಡ್ರಿ. ನೀವು ಒತ್ತಿರಂದ್ರೆ ಅವ್ರು ನಗತಾರ. ಯಾಕೆ? ಜೀವಂತ ಐತಿ. ಅದು ಅಳ್ಲಿಕ್ಕರ ಏನ್ ಮಾಡ ಹೋಗೈತಿ ತಿಳ್ಕೊ. ಹಂಗ ವಿಚಾರ ಮಾಡ್ಬೇಕು. ನಾವು ಹತ್ರ ಅವ್ರು ನಗತಾರ. ಅದಕ್ಕಾಗಿ ಕಬೀರ ಹೇಳ್ತಾನೆ, ಯಾವತ್ತು ನೀ ಭೂಮಿಗೆ ಬಂದಿಯಲ್ಲ ತಮ್ಮ, ಭೂಮಿಗೆ ಬಂದಿರತಕ್ಕಂಥ ಕಾರಣದೊಳಗೆ ಏನಾಗೈತಿ ಅಂದ್ರೆ ನೀ ಅತ್ತದಿ ಜಗತ್ತು ನಕ್ಕದ. ನಿನ್ನ ನೋಡಿ ಜಗತ್ತು ನಕ್ಕದ. ತಮ್ಮ ಇಂಥ ಸಾಧನೆ ಮಾಡಿ ಭೂಮಿ ಮೇಲೆ ಹೋಗ್ಬೇಕು. ನೀ ಸಾಯುವ ಕಾಲಕ್ಕೆ ನಿನ್ನ ಮುಖದ ತುಂಬ ನಗು ಇರಬೇಕು, ನಿನ್ನ ಹೊತ್ಕೊಂಡವ್ರ ಕಣ್ಣು ತುಂಬ ಅಳು ಇರಬೇಕು. ಅಂತ ಸಾಧನೆ ಮಾಡಿ ಈ ಭೂಮಿಯಿಂದ ಹೋಗು ಅನ್ನತಕ್ಕಂಥ ಮಾತನ್ನ ಕಬೀರ ಹೇಳ್ತಾನೆ. ಮಹಾತ್ಮರು ಲೋಕದಾಗ ಬಂದಿಲ್ಲ ಅವರು. ಮತ್ತ ಅವರು ಅತ್ತಾರಲ್ರಿ, ಕರೆದಾರಲ್ರಿ. ಹೌದು, ಅತ್ತಾರ ಕರೆದ್ರು ಅಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಅವರ ಸಾಧನ ಹೆಂಗೈತಿ ಅಂತಂದ್ರ, ಮಹಾತ್ಮರ ಸಾಧನ ಹೆಂಗೈತಿ ಅಂತಂದ್ರ ಬಾಲ್ಯದೊಳಗ ಮನಿ ಬಿಡ್ತಾರ ನೋಡ್ರಿ. ನಮ್ಮ ಮಕ್ಳು ಏನಾದ್ರು ಮನಿ ಬಿಟ್ರೆ ನಮ್ಗೆ ನಡೀತದನು? ಅಪ್ಪಯ್ಯ ಮತ್ತೆ ಯಾವಾಗ ಮನಿ ಬಿಟ್ಟು ಏನು ಗೊತ್ತು? ಅತನಿ ಮುರುಗೇಂದ್ರ ಶಿವೆಗಳು ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಎಂತ ಸಾಧನೆ ಅಂತಂದ್ರೆ ರಾಚಯ್ಯ ನೀಲಮ್ಮರ ಪುಣ್ಯ ಉದರದೊಳಗೆ ಹುಟ್ಟಿರ್ತಕ್ಕಂಥ ಅತನಿಯ ಮುರುಗೇಂದ್ರ ಶಿವೆಗಳು 8ನೇ ವಯಸ್ಸಿಗೆ ತಂದೆ ತಾಯಿಗಳು ಕರ್ಕೊಂಡು ಬಂದು ಗಚ್ಚನ ಮಠದೊಳಗಿರ್ತಕ್ಕಂಥ ಮರುಳ ಶಂಕರ ದೇವರ ಪಾದಕ್ಕೆ ಮಗನ ಅರ್ಪಿಸುವ ಕಾಲದೊಳಗೆ 8 ವಯಸ್ಸಿಗೆ ಮನಿ ಬಿಟ್ಟಿರುವ ತಂದೆ ತಾಯಿ ಪ್ರೀತಿಯನ್ನು ಕಳ್ಕೊಂಡ್ರು. ಮಹಾತ್ಮರು ಅಂತಂದ್ರೆ ಸಾಮಾನ್ಯರಲ್ಲ. ಲಕ್ಷ ಕೊಟ್ಟು ಕೇಳ್ರಿ. ಅವ್ರು ಹೆಂಗದಾರು ಅಂತಂದ್ರ ಅವರ ಲೀಲಾ ವರ್ಣನ ಮಾಡಕ್ಕಾಗಂಗಿಲ್ಲ. ತಾಯಿ ನಿಮಗೆಲ್ಲ ನವಲುಗುಂದ ನಾಗಲಿಂಗ ಅಜ್ಜ ಗೊತ್ತಿರ್ಬೇಕು. ವಿಶ್ವಕರ್ಣನ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥ ನವಲುಗುಂದ ಅಜಾತ ನಾಗಲಿಂಗ ಹೇಳಿದ್ರು. ಏನಂತ ಹೇಳಿದ್ರಂದ್ರ ತಾಯಿ, ನಿನ್ನ 8-9 ವಯಸ್ಸಿಗೆ ನೀ ಮನಿ ಬಿಡಬೇಕು ಅಂತ ಹೇಳಿದ್ರು. ಮನಿ ಬಿಡಬೇಕಾಗಿತ್ತವ. ಬಿಡಬೇಕಾಗಿರ್ತಕ್ಕಂಥ ಕಾಲದೊಳಗೆ ಹೆಂಗರೆ ಮನಿ ಬಿಟ್ಟು ಹೋಗ್ಬೇಕಲ್ಲ. ಹೆಂಗ ಮನಿ ಬಿಟ್ಟು ಹೋಗ್ಬೇಕು ಅಂತಂದ್ರ ಹೊಟ್ಟಿಲೆ ನನಗೆ ಜನ್ಮ ಕೊಟ್ಟಿರತಕ್ಕಂಥ ತಾಯಿ ಮನಿ ಬಿಟ್ಟು ಹೋಗುತ್ತನ ಹೋಗಾಕ್ ಬರಂಗಿಲ್ಲ. ಅವು ಹೋಗಂತ ಹೇಳ್ಬೇಕವ. ಅವನ್ನ ಪರ್ಮಿಷನ್ ತಗೊಂಡು ಬರ್ಬೇಕು. ಯಾಕಂದ್ರೆ ಜನ್ಮ ಕೊಟ್ಟಕ್ಕೆ ನಮ್ಮ ಮ್ಯಾಲ ಮೊದಲು ತಾಯಿ ಋಣ ಐತಿವ, ತಂದೆ ಋಣ ಐತಿ, ಗುರುವಿನ ಋಣ ಐತಿ, ಸಮಾಜದ ಋಣ ಐತಿ. ಇವ್ ಋಣಗಳು ನಾವು ಹೊತ್ಕೊಂಡು ಬಂದೀವಿ. ಮೊದಲು ಯಾರ ಋಣ ಐತಿ ಅಂದ್ರೆ ತಾಯಿ ಋಣ ಐತಿ. ತಾಯಿ ಇದ್ದಕ್ಕೆ ಆಕ್ಸೆಪ್ಟ್ ಮಾಡೋತಕ್ಕ ಅದು ಡಿನೈಡ್ ಆಗೋದು. ಅದು ಮುಂದೆ ಹೋಗಕ್ ಬರಂಗಿಲ್ಲ. ಅವಾಗ ತಾಯಿ ಪರ್ಮಿಷನ್, ತಾಯಿ ಇದ್ದಕ್ಕೆ ಅಪ್ಪನೇ ಕೊಡಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಕಾಲದೊಳಗೆ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಇನ್ನು ತಾಯಿಯಿಂದ ಅಪ್ಪನೇ ಹೆಂಗ ತಗೊಳ್ಬೇಕು? ತಾಯಿ ಅಪ್ಪನೇ ಕೊಡಕ್ ತಯಾರಿಲ್ಲ. ಹೊಟ್ಟೆಲೆ ಹುಟ್ಟಿದ ಮಗ, ಪ್ರೀತಿಯ ದ್ಯೋತಕವಾಗಿರ್ತಕ್ಕಂಥ ಮಗ, ಕಣ್ಣು ಮುಂದೆ ಆಡಿ ಬೆಳಿತಿರ್ತಕ್ಕಂಥ ಮಗ, ಇನ್ನು ಮಗನನ್ನು ಹೆಂಗ ಕಳ್ಕೊಳ್ಬೇಕು? ತಾಯಿ ಕೊಡ್ತಾಳೆ ಅಂದ್ರೆ ಕೊಡಂಗಿಲ್ಲ. ಒಂದು ದಿವಸ ಎಲ್ಲರಿಗೂ ಒಂದಿಷ್ಟು ವಿಚಿತ್ರ ಅನಿಸಿದ್ರು ಅನಿಸಬಹುದಿವಾ.
ಏನಾಯ್ತು ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಯಾರು? ನವಲುಗುಂದ ನಾಗಲಿಂಗ ಅಜ್ಜ. ನಾಗಲಿಂಗ ತಾಯಿ ಸ್ನಾನ ಮಾಡ್ತಿದ್ರು. ತಾಯಿ ಏನ್ ಮಾಡ್ತಿದ್ರು? ಜಳಕ ಮಾಡಕತ್ತಿಳಿವ. ತಾಯಿ ಜಳಕ ಮಾಡತಕ್ಕಂಥ ಕಾಲದೊಳಗೆ ನಾಗಲಿಂಗ ಏನ್ ಮಾಡಿದ ಅಂತಂದ್ರೆ ಅವು ಒಂದಿಟ್ಟು ಬಾಕಲ ಪಳ್ಳ ಬಿಟ್ಟಿಡ್ರಿ. ಬಿಟ್ಟಿದ್ಳು. ಬಿಟ್ಟಿರ್ತಕ್ಕಂಥ ಕಾಲದೊಳಗೆ ನಾಗಲಿಂಗ ಏನ್ ಮಾಡಿದ ಅಂತಂದ್ರೆ ಬಾಕಲ ಒಂದಿಟ್ಟು ಸರಿಸಿ ತಾಯಿ ಸ್ನಾನ ಮಾಡೋದನ್ನ ನೋಡಕತ್ತ. ತಾಯಿ ಸ್ನಾನ ಮಾಡೋದು ಹೆಂಗ ನೋಡ್ತಿದ್ದ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು, ಕಣ್ಣು ಮುಚ್ಚಿ ನೋಡ್ತಿದ್ದ. ಅವು ನೋಡಿದಳು, ಯಾರೋ ಬಂದಂಗಾತು. ತಿರುಗಿ ನೋಡ್ತಾಳ, ಮಗ ನಿತ್ತಾನ ಬಾಗಲಾಗ. ಮಗ ನಿಂತಿರ್ತಕ್ಕಂಥ ಕಾಲದೊಳಗೆ ನಾಗಲಿಂಗನಿಗೆ ತಾಯಿ ಒಂದು ಮಾತು ಹೇಳಿದ್ರು, ಏ ನಾಗಲಿಂಗ, ಮನ್ಯಾಗ ಯಾಕಿರ್ತೀವೋ, ನಿನ್ನ ಕಾಮದ ಕಣ್ಣು ತಗೊಂಡು ಮನಿ ಬಿಟ್ಟು ಯಾಕೆ ಹೋಗಬಾರ್ದು ಒಂದಳು ನೋಡ್ರಿ. ಮನಿ ಬಿಟ್ಟು ಯಾಕೆ ಹೋಗಬಾರದು ಅಂತೇಳಿ ತಾಯಿಯ ಬಾಯಿ ಒಳಗಿಂದ ಒಂದು ಮಾತು ಬರೋದ ತಡ ನಾಗಲಿಂಗ ಅಂದ ಬಿಟ್ಟವ. ಏನಂತಂದ ಇವ, ಇದ ಮಾತು ನಿನ್ನ ಬಾಯಿಂದ ಬರ್ಲತ್ ಕಾಯಕತ್ತೀನಿವ, ಇನ್ಯಾಕಿ ಮನಿವರೆಗಿರ್ಲಿ ಹೋಗ್ತಾರನ್ನವ. ಎಂಥ ಮಹಾತ್ಮರ ನಿಲುವು ನೋಡ್ರಿ. ಅವ್ರ ಮುಂದೆ ಅವ್ರ ಜೀವನದೊಳಗೊಂದು ಘಟನೆ ಆಗ್ತದೆ. ಅವರ ಮಠದೊಳಗೊಂದು 60 ವರ್ಷದ ಮುದುಕಿ ಸೇವಾ ಮಾಡ್ತಿದ್ರು ನವಲಗುಂದೊಳಗೆ. 60 ವರ್ಷ ಮುದುಕಿ. ನಾಗಲಿಂಗ ಬಂದ ಅಂದ್ರ ಕೈಯಾಗಿನ ಕೈ ರೊಟ್ಟಿ ಮಾಡಿ ಅವಂಗ ಊಟ ಮಾಡಸಕ್ಕಿ ಉಣಸಕ್ಕಿ, ಅವಂಗ ಊಟ ಮಾಡಿ ಉಣಿಸ್ತಕ್ಕಂಥ ಕಾಲದೊಳಗೆ ಊರಾಗಿನ ಮಂದಿ ಮಾತಾಡಕತ್ರಂತ. ಕೆಲವು ಮಂದಿ ಅವರಲ್ರಿ ದುಷ್ಟ ಮಂದಿ. ಭೂಮಿ ತಿಳಿ ಮ್ಯಾಲ ಮಂದಿ ಹೆಂಗೈತಿ ಗೊತ್ತೇನ್ರಿ? ನಿಂದಕರು ಇರಬೇಕು ಹಂದಿ ಹಂಗ ಅನ್ನೋ ಮಾತು ಹೇಳ್ತಾರ ಮಹಾತ್ಮರನ್ನು ಬಿಟ್ಟಿಲ್ಲ ಮಂದಿ. ಲಕ್ಷ ಕೊಟ್ಟು ಕೇಳ್ರಿ, ಆ ನವಲಗುಂದದ ಊರ ಬೀದಿಯ ಗೋಡೆಯ ಮೇಲೆ ಶಬ್ದ ಬರ್ದಿದ್ರಂತವ್ರು. ಏನು ಶಬ್ದ ಬರ್ದಿದ್ರು ಅಂತಂದ್ರೆ, ನವಲಗುಂದ ನಾಗಲಿಂಗ 60 ವರ್ಷದಿಂತಹ ಮುದುಕಿನ ಮಠದಾಗ ಇಟ್ಕೊಂಡಾನು ಅಂತ ಬರ್ದಿದ್ರಂತ ನೋಡ್ರಿ. ಎಂಥ ಮಾತು ನೋಡ್ರಿ. ಮುದುಕಿ 60 ವರ್ಷದ ಮುದುಕಿ, ಹನ್ನನ್ನಾದ ಮುದುಕಿಗೆ ಬರ್ದಾರ ಮಠದಾಗ ಇಟ್ಕೊಂಡಾನು ಅಂತೇಳಿ. ಮುದುಕಿ ಕಣ್ಣಾಗ ನೀರು ಬರಕತ್ತು ಅಂತ ಪ್ಯಾಟಿ ಸಂತಿ ಹೋಗಿತ್ತಂತ. ಗೊಳೋ ಅಂತ ಅಳಕತ್ತ ಮುದುಕಿ. ನನ್ನ ಮಗ ಅಂತ ತಿಳ್ಕೊಂಡಿನಿ, ಮಗನಂತ ಮಗನ ಮೇಲೆ ಇಂತಹ ಪ್ರೇಮ ಇಟ್ಕೊಂಡು ನನ್ನ ಎಲ್ಲವನ್ನ ಸರ್ವಸ್ವ ತ್ಯಾಗ ಮಾಡಿ ನನ್ನ ಮಗನ ಲಾಲ ಪಾಲ ಮಾಡಕ್ ಬಂದ್ರ ನನ್ನಂತಕ್ಕೆ ಇಂಥ ಶಬ್ದ ಬರದಾಗ ನೋಡು ಅಂತ ತಿಳ್ಕೊಂಡು ಮುದುಕಿ ಅಳ್ಕೋಂತ ಮಠದಾಗ ಅಳ್ಕೋಂತ ಹಂಗ ರೊಟ್ಟಿ ಮಾಡಕತ್ತಿತ್ತ. ಕಣ್ಣಾಗಿ ನೀರು ಬೀಳಾಕತ್ತಿದ್ವು ಅಂತ. ಹಿಟ್ಟು ಹಂಗ ಕಣ್ಣಾಗಿ ನೀರ್ನೆಲ್ಲ ಕಳಿಸಿದ್ಲಂತಕಿ ಮುದುಕಿ ನೋಡ್ರಿ. ಅಪ್ಪ ನವಲಗುಂದ ನಾಗಲಿಂಗ ಬಂದು ಬಾಯಾಗ ರೊಟ್ಟಿ ಮುರಿದು ಹಾಕಾಕತ್ತ. ಉಪ್ಪು ಹತ್ತಾಕತ್ತೋತ್ ರೊಟ್ಟಿ. ಉಪ್ಪು ಹತ್ತಾಕತ್ತೋತ್ತೇವ. ಉಪ್ಪು ಹತ್ತಾಗ ಯಾಕೆ ಉಪ್ಪು ಮಾಡಿ ರೊಟ್ಟಿ ಮೊದಲ ಹೊಲಕ್ ನಿರಂಜನವ. ಹೌದು, ಯಾಕೆ ರೊಟ್ಟಿ ಉಪ್ಪು ಮಾಡಿ ಅಂತಂದಾಗ ಇಂಥದ್ ನೋಡು ಊರಾಗಿನ ಮಂದಿ ಕೆಟ್ಟ ಸುಮಾರು ಮಂದಿ ಎಂಥದ್ದು ಬರ್ತತಿ ಗೊತ್ತೇನು? ನಿನಗೆ ನನಗೆ ಸಂಬಂಧ ಅಲ್ಲಿ ನಿನ್ನ ನಾ ಎಂತಹ ಮಾತೆಪ್ಪ ನಾಗಲಿಂಗ, ನಾನು ಹೊಟ್ಟಿದ ಹುಟ್ಟಿದ ಮಗ ನೀನು. ಅವಾಗ ನಾಗಲಿಂಗ ಅಂದತ್ತ, ಅವ್ರು ಯಾರು ಬರ್ಸ್ಯಾರಲ್ಲ ಅವ್ರ ಕೈಗೊಂದು ಬಂಗಾರದ ಬಳಿ ಹಾಕ್ತಾನಂದತ್ತ. ಅವ ಏನಂತೀವ? ಬರದವನ ಕೈಗೆ ಬರೆಸಿದವ್ರ ಕೈಗೆ ಬಂಗಾರದ ಬಳಿ. ಯಾಕೋ ಯಪ್ಪ ನೀನು ಹಿಂಗ ಮಾಡ್ತೀನಿ, ನೀನು ಬರೀ ಒಟ್ಟ ಹಿಂಗ ಮಾತಾಡ್ತೀನಿ ನೋಡು. ಅವ್ರು ಬರದಾಗ ಏನೋ ತಪ್ಪೈತೆ ಮುದುಕಿ ಅಂದತ್ತವ. ಮತ್ತೆ ತಮ್ಮ ಹೆಂಗೋ ನಾ ಏನು ನನ್ನ ಮಗ ಇದ್ದಂಗ ಇದು ತಪ್ಪಲ್ಲೇನು ಅಂತ ಹೇಳಿ ಮುದುಕಿ ಕೇಳುವ ಕಾಲಕ್ಕೆ ಮುದುಕಿಗೆ ನವಲಗುಂದ ನಾಗಲಿಂಗಜ್ಜ ಹೇಳಿದಂತ ಅವ್ರ ಬರ್ದದ ಕರೆಣೆ ಐತಿ ಮುದುಕಿ. ಅದ್ರಾಗ ಇನ್ನೊಂದು ಸಾಲ ಸೇರಿಸಬೇಕು. ಏನು ಸೇರಿಸಬೇಕು ಅಂತಂದ್ರೆ, ನವಲಗುಂದ ನಾಗಲಿಂಗಜ್ಜ 60 ವರ್ಷದ ಮುದುಕಿಯನ್ನ ಹೆಂಗ್ ಇಟ್ಕೊಂಡಾನು ಅಂತಂದ್ರೆ ಹೆತ್ತ ತಾಯಿ ಇಟ್ಕೊಂಡಾನೆ, ತನ್ನ ಮಠದೊಳಗೆ ಇಟ್ಕೊಂಡಾನೆ ಅಂತಕ್ಕಂಥ ಶಬ್ದ ಸೇರಿಸಬೇಕಾಗಿತ್ತು. ಮಾಡ್ತಾರ ನೋಡಿ ಅವರು. ಮಹಾತ್ಮರ ನಿಲುವು ಹಿಂಗಿರ್ತದ. ಅದಕ್ಕಾಗಿ ಹೇಳ್ತಾರ, ಲೋಕದಂತೆ ಬಾರರು ಲೋಕದಂತೆ ಹೋಗರು. ಅವ್ರ ಲೋಕದಂಗ ಹೋಗಂಗಿಲ್ಲ ನೋಡ್ಯವ. ಮಹಾತ್ಮರ ಶಕ್ತಿ ಹೆಂಗಿರ್ತದೆ ಅಂತಂದ್ರೆ ಲೋಕದಂಗ ಅವ್ರು ಹೋಗಂಗಿಲ್ಲ. ನಾವು ಹೆಂಗ್ ಹೋಗ್ತೀವಿ ಗೊತ್ತೇನ್ರಿ? ಹೆಂಗ್ ಹೋಗ್ತೀವಿ? ಶೆಟ್ರ ಮನ್ ಒಂದು ಮಣ್ಣು ಕೊಡಕ್ ಹೋಗಿ ನಾನು ಬಾಯಿ ಹಿಂಗ ತೆಗೆದ ನಕ್ಕೋ ಸತ್ತವನಿ ಯಾವ್ರಿ